ಎವ್ರಿವನ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಎಲ್ಲ ಹುಷಾರಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕೇಳಿದ್ದೆ ಟಿಪ್ಸ್ ಏನಾದರೂ ಬೇಕಾಗ್ಬೋದಾ, ಹೇಳ್ಬೋದಾ ನಾನು ಅಂತ ಹೇಳಿ. ಸೊ ಸ್ವಲ್ಪ ಜನ ಟಿಪ್ಸ್ ಹೇಳಿ ಮ್ಯಾಮ್ ಅಂತ ಹೇಳಿದ್ರ. ಸೊ ಹಾಗಾಗಿ ಒಂದು ಟಿಪ್ಸ್ ಇರಲಿ ಅಂತ ಹೇಳಿ ಒಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಅದೇನಂತ ಅಂದರೆ ನಮಗೆ ಸುಸ್ತಾದಾಗ, ಅಂದರೆ ತಲೆನೋವಿರಲ್ಲ, ಕೈಕಾಲು ನೋವಿರಲ್ಲ, ಏನೂ ಇರಲ್ಲ, ಒಂದು ಸ್ವಲ್ಪ ಹಾಗೆ ಒಂಥರ ಸುಸ್ತಾದಂಗೆ ಅನಿಸ್ತಾ ಇರುತ್ತೆ, ಅಂದರೆ ಗಿಡ್ಡಿನೆಸ್ ಅನಿಸ್ತಾ ಇರುತ್ತೆ. ಅಥವಾ ನಾವು ಒಂದು ಫಂಕ್ಷನಿಂದ ಹೋಗಿ ಬಂದಾಗ, ಅಥವಾ ನಾವು ಬಿಸಿಲಿಗೆ ಏನಾದರೂ ಹೋಗಿ ಸುಸ್ತಾಗ್ತಿರುತ್ತೆ, ಮೆಡಿಸಿನ್ ತೊಗೊಳ್ಳೋದೇ ಒಂದು ಫಾಸ್ಟ್ ರಿಲೀಫಿಗೆ ಬೇಗ ಒಂದು ಸ್ವಲ್ಪ ಸುಸ್ತು ಕಡಿಮೆ ಆಗೋ ಥರ ಒಂದು ಹೇಳ್ತಾ ಇದ್ದೀನಿ. ಅದೇನಂತಂದರೆ ಒಂದು ಟಬ್ಬಿಗೆ ಬಿಸಿನೀರು ಹಾಕ್ಕೊಂಡು, ತುಂಬ ಬಿಸಿ ಅಲ್ಲ, ತುಂಬ ಬೆಚ್ಚಗೂ ಅಲ್ಲ, ತಣ್ಣ ಥರನೂ ಅಲ್ಲ, ಬೆಚ್ಚಗಿಂತ ಒಂಚೂರು ಜಾಸ್ತಿ ಒಂಥರ ಚುರುಚುರು ಅನ್ಬೇಕು. ಆ ನೀರಿಗೆ ನಿಂಬೆಹಣ್ಣು, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ನಾವು ಅದರೊಳಗಡೆಗೆ ಕೈ, ಕಾಲು, ಮುಖ ತೊಳೆಯೋದ್ರಿಂದ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಅದರಲ್ಲೇ ಕಾಲನ್ನ ಒಂದು 10 ನಿಮಿಷ ಬಿಡ್ತೀವಿ, ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳಿ. ಮುಖ ಎಲ್ಲ ಕೈ ಕಾಲೆಲ್ಲ ತೊಳೆದ್ಮೇಲೆ ಅದರೊಳಗಡೆ ಕಾಲು ಹಾಕಿ, ಚಿಕ್ಕ ಮಕ್ಳಿಗಾದರೆ ದೊಡ್ಡ ಟಬಲ್ಲೇ ಕೂಡಿಸ್ತೀವಿ. ನಾವೆಲ್ಲಾದರೆ ಕಾಲು ಹಾಕೊಂಡು ಸ್ವಲ್ಪ ರಿಲೀಫ್ ಆಗಬೇಕು ಅಂತೇಳಿ ಬೇಕಾದರೆ ಬೆಳ್ಳುಳ್ಳಿನೂ ಹಾಕ್ಬೋದು. ಕೆಲವರಿಗೆ ಬೆಳ್ಳುಳ್ಳಿ ಸ್ಕಿನ್ನಿಗೆ ಉರಿ ಅನಿಸುತ್ತೆ, ನಾವೆಲ್ಲ ಆದರೆ ಬೆಳ್ಳುಳ್ಳಿ ಹಾಕೊತೀವಿ, ನಮ್ಗೆ ಅಭ್ಯಾಸ ಇರುತ್ತೆ. ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚೆನ್ನಾಗಿರಲೇಬೇಕು ಅಂತ ಏನಿಲ್ಲ ಸೋಪ್ನಂಗೆ ಆಗೋಕ್ಕೆ ಅಥವಾ ಸುಸ್ತಾಗೋಕ್ಕೆ. ಸೊ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ನಮಗೆ ಸುಸ್ತೆಲ್ಲ ಕಡಿಮೆ ಆಗುತ್ತೆ. ಹಾಗೆ ಈ ಟಿಪ್ನ ಶೇರ್ ಮಾಡಿದ್ದೀನಿ, ಯೂಸ್ಫುಲ್ ಆಗ್ಬೋದು ಅನ್ಕೋತೀನಿ. ಎಲ್ಲರೂ ಟಿಪ್ಸ್ನ ಮೇಕ್ ಯೂಸ್ ಮಾಡ್ಕೊಳ್ಳಿ. ಈಗ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಸನಾಂಬಾಗ ಹೋದಾಗ ನಾನು ಈ ಪಿಂಗಾಣಿನ ತೊಗೊಂಡು ಬಂದಿದ್ದೆ. ಅದಕ್ಕೆ ಉಪ್ಪು ಹಾಕೋಣ ಏನು ಹಾಕೋಣ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಉಪ್ಪು ಆಲ್ರೆಡಿ ಇದೆ ಮತ್ತು ಬೇರೆದು ಕೆಲವೊಂದಿದೆ. ಹಾಗಾಗಿ ಅದಕ್ಕೆ ಈ ಪ್ಲಾಂಟ್ನ ಹಾಕೋಣ ಅಂತ ಯೋಚನೆ ಮಾಡಿದ್ದೀನಿ. ಈಗ ಹಾಕ್ತಾ ಇದ್ದೀನಿ. ಇದು ಬೇಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತಂತೆ. ಸೊ ಹಾಗಾಗಿ ಒಂದು 2-3 ಕಡೆಗೆಲ್ಲ ಹಾಕೋಣ ಅಂತಿದ್ದೀನಿ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನರ್ಸರಿಯಿಂದ ಪ್ಲ್ಯಾಂಟ್ಸ್ ತಂದಿದ್ನಲ್ಲ, ಅದನ್ನು ಇವಾಗ ಪಾಟಿಂಗ್ ಮಾಡ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡುವಾಗಲೇ ಸಂಜೆ ಆಗಿತ್ತು ಕೆಲಸನ, ಮೇ ಬಿ ಮುಗಿಯೋದು ರಾತ್ರಿ ಆಗ್ಬೋದು ಅನಿಸುತ್ತೆ, ಮೇ ಬಿ ನೋಡಬೇಕು. ಸೊ ಇವಾಗ ಅದಕ್ಕೆ ಮಾಡ್ತಾ ಇದ್ದೀನಿ. ಇದು ನಮ್ಮ ಸಮ್ಮದು ಚಿಕ್ಕ ಒಂದಲ್ವ ಮಗಳ, ಇದಕ್ಕೆ ಅವಳು ಚಿಕ್ಕದಾಗ ಒಂದೊಂದು ಹಾಕ್ತೀನಿ ಅಂತ ಹೇಳಿದಳೆ. ನೋಡಿ, ಈಗ ಇದಕ್ಕೆ ಇದನ್ನು ಹಾಕೋಣ ಅಂತ ಯೋಚನೆ ಮಾಡಿದ್ದೀನಿ. ಇದು ಹೇಗೋ ಬೇಗ ಸ್ಪ್ರೆಡ್ ಆಗುತ್ತೆ, ಹೆಲ್ದಿಗೆ ಒಳ್ಳೇದಂತೆ. ಸೊ ದಿನ ಒಂದೊಂದು ಸೊಪ್ಪು ತಿನ್ನೋದ್ರಿಂದ, ಅಥವಾ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ, ಅಥವಾ ಚಟ್ನಿಗೆಲ್ಲ ಹಾಕೋದ್ರಿಂದ ಒಳ್ಳೇದು. ಸೊ ಹಾಗಾಗಿ ಅಂತಲೂ ತೊಗೊಂಡು ಬಂದಿದ್ದೀನಿ. ಮತ್ತು ಇದು ಗ್ರೀನ್ ಆಗಿರುತ್ತೆ ಯಾವಾಗೂ ಅಂತಲೂ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿದೆ. ಪ್ಲಾಂಟಿಂಗ್ ಆದಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಡ್ಯಾಡಿ ಬಂದಾಗೆಲ್ಲ ಬೈತಿರ್ತಾರೆ, ಇಷ್ಟೊಂದು ಗಿಡಗಳನ್ನ ಹಾಕೊಂಬೇಡ, ಹಾವು ಅಲ್ಲಿ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಮಕ್ಕಳು ಮರಿ ಎಲ್ಲ ಇದ್ದಾರೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಾ ನಿಮ್ಮದು ಸ್ಯಾರಿ ಕಲೆಕ್ಷನ್ಸ್ ತೋರಿಸಿ ಅಂತ ಹೇಳಿ. ನೆಕ್ಸ್ಟ್ ಕಮಿಂಗ್ ವಿಡಿಯೋಸಲ್ಲಿ ಸ್ಯಾರಿ ಕಲೆಕ್ಷನ್ದು ವಿಡಿಯೋ ಮಾಡಿ ತೋರಿಸ್ತೀನಿ. ಮತ್ತು ಬ್ಲೌಸ್ ಸಮೇತ, ಮತ್ತು ಎಲ್ಲಿ ಸ್ಟಿಚಿಗೆ ಕೊಡ್ತೀರಾ ಅಂತ ಕೇಳಿದ್ದೀರಾ, ಅದನ್ನು ಸಮೇತ ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ಕೆಲವೊಂದು ಕಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಖುಷಿ ಆಗುತ್ತೆ. ಅದು ಒಂಥರ ಮೋಟಿವೇಶನ್ ಮಾಡ್ದಂಗೆ ಆಗುತ್ತೆ, ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಚೆನ್ನಾಗಿ ಮಾಡ್ತಿದ್ದೀರಾ ಅನ್ನುವಾಗ ಆ ಒಂದು ವರ್ಡ್ ಎಷ್ಟು ನಮಗೆ ಸಪೋರ್ಟ್ ಅನಿಸುತ್ತೆ ಅಂತ ಅಂದರೆ ತುಂಬಾ ಖುಷಿ ಆಗುತ್ತೆ. ಕೆಲವೊಂದು ಅನ್ನೆಸೆಸರಿ ಬೇಡವಾದ ಮೆಸೇಜಸ್ ಇರುತ್ತೆ, ಎಲ್ಲ ಆಲ್ ಮಿಕ್ಸ್ಚರಲ್ಲಿ ಇದ್ದಾಗಲೇ ಚಂದ ಅಲ್ವಾ. ಸೊ ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ತೀನಿ, ತೊಂದರೆ ಇಲ್ಲ. ಬಟ್ ಅದರಲ್ಲೂ ಒಳ್ಳೊಳ್ಳೆದನ್ನ ಕಮೆಂಟ್ಸ್ನ ತೊಗೊಂಡು ನಾನು ಖುಷಿ ಪಡ್ತೀನಿ, ಮತ್ತು ಅದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಸೊ ಇದು ಒಂದು ಆಯಿತು. ಇದನ್ನೇ ಇವಾಗ ನಾನು ಹಾಸನಾಂಬ ದೇವಸ್ಥಾನದಿಂದ ಬರುವಾಗ ಇದನ್ನು ತೊಗೊಂಡು ಬಂದಿದ್ದೆ. ಸೊ ಅದಕ್ಕೆ ಈ ಥರ ಪ್ಲೇಸ್ ಮಾಡೋಣ ಅಂತ, ಸುಮ್ಮನೆ ನನ್ನ ಇಮ್ಯಾಜಿನೇಷನ್ ಚೆನ್ನಾಗಿ ಕಾಣಬಹುದು ಅಂತೇಳಿ. ಇದು ಇನ್ನೂ ಸ್ವಲ್ಪ ಗ್ರೋತ್ ಆಗುವಾಗ ತುಂಬ ಚೆನ್ನಾಗಾಗ್ಬೋದು ಅಂದ್ಕೊತೀನಿ. ಇವಾಗ ಒಂದು ಸ್ವಲ್ಪ ನಾನು ಡಿವೈಡ್ ಮಾಡಿರೋದ್ರಿಂದ ಕಡಿಮೆ ಅನಿಸುತ್ತೆ, ಆಮೇಲೆ ಸ್ವಲ್ಪ ಬೆಳೆದೆಲ್ಲ ಆದಮೇಲೆ ಚೆನ್ನಾಗಾಗ್ಬೋದು. ಚೆನ್ನಾಗಿ ಅನಿಸ್ತಿದ್ಯಾ ನೋಡಿ ಹೇಳಿ, ಚೆನ್ನಾಗಿ ಅನಿಸ್ತಿದ್ಯಾ ಅಂತ. ದೇವಸ್ಥಾನಕ್ಕೆ ಬರುವಾಗ ಆ ಮಿಡ್ ನೈಟ್ ಆಗಿತ್ತು, 1:30 ಆಗಿತ್ತು. ಆ ಟೈಮಲ್ಲೂ ಸಮೇತ ಮಕ್ಕಳು ಅಳ್ತಾ ಇದ್ರು, ಅದರಲ್ಲೂ ಸಮೇತ ಇದನ್ನ ನಾನು ತಗೊಂಡು ಬಂದಿದ್ದೀನಿ. ನನಗೆ ಇಷ್ಟ ಆಯಿತು. ನಾನು ಕ್ಲೇ ಮಾಡ್ತಿದ್ದೀನಿ ಮಣ್ಣಲ್ಲಿ, ಅದು ಈ ಥರ ಮಣ್ಣಲ್ಲಿ. ಅವಳದು ಆ್ಯಕ್ಚುಲಿ ಇದೆ. ಅವಳು ಇದನ್ನ ನಾವು ನರ್ಸರಿಗೆ ಹೋದಾಗ ಅಲ್ಲಿ ವೇಸ್ಟ್ ಇರುತ್ತಲ್ಲ, ಅದನ್ನ ತೊಗೊಂಡು ಬಂದು ಇದರಲ್ಲಿ ನಾನು ಹಾಕ್ತೀನಿ ಅಂತ ಹೇಳಿದಲ್ಲ. ಸೊ ಅವಳಿಗಾಗಿ ಒಂದು 2-3 ಇಟ್ಟಿದ್ದೀನಿ ಕಡ್ಡಿನ. ಸೊ ಹಾಗಾಗಿ ಅವಳೇ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ಇದನ್ನ. ನಾನು ನನಗೋಸ್ಕರ ಬೇಕು ಅಂತ ಅಮ್ಮ ತಗೊಂಡವ್ರೆ ಅಂತ ನಾನು ತಗೊಂಡಿದ್ದೀನಿ. ಪಾಟ್ ನಾನು ಬರೀ ಪಾಟ್ ತಗೊಂಡಿರೋದು, ಅವರು ಗಿಡಗಳು ತಗೊಂಡಿದ್ರು. ಸುಮ್ಮ ಹಾಕೊಡ್ಲ ಮಕ್ಕಳೇ, ಮಣ್ಣು ಹಾಕೊಡ್ಲ ಇದಕ್ಕೆ, ನಾನೇ ಹಾಕೊಡ್ತೀನಿ. ಹಾಕೋ. ಮಕ್ಕಳಿಗೆ ನಾವು ಏನೇ ಆದ್ರೂ ಮಾಡಿ ಅಂತ ಫೋರ್ಸ್ ಮಾಡೋದಕ್ಕಿಂತ ಬೀಯಿಂಗ್ ಅ ಪೇರೆಂಟ್ ನಾವು ಮಾಡಿದರೆ ಮಕ್ಕಳು ಅದನ್ನು ನೋಡಿ ಕಲಿತಾರೆ ಅಂತ ನನ್ನ ಭಾವನೆ. ಯಾವುದೇ ವಿಷಯ ಕೆಲಸ ಆದರೂ ಸಮೇತ ಹೀಗೆ ಅನ್ಕೋತೀನಿ. ನಮ್ಮ ಸಮೂ ಪ್ಲಾಂಟ್, ಇದು ಸಮೂದು ಪಾಟ್, ಇದು ಚಿಕ್ಕವನ್ ಪಾಟ್ ಇದು. ಸೊ ಇದಕ್ಕೆ ಇವಾಗ ಗಿಡ ಹಾಕ್ತಾ ಇದ್ದೀವಿ. ಗಿಡಗಳ ಜೊತೆ ಇದ್ದಾಗ ನಮಗೆ ಕೆಲವೊಂದ್ಸಲ ಏನೇ ಬೇಜಾರು ಇದ್ದೇ ಇರುತ್ತಲ್ವ, ಕಷ್ಟ ಸುಖ ಎಲ್ಲ. ಬೇಜಾರು ಏನಾದರೂ ಇದ್ದಾಗ ನಾವು ಗಿಡದ ಜೊತೆ ಬೆರೆಯುವಾಗ, ಅಥವಾ ಗಿಡದ ಜೊತೆ ಜಾಸ್ತಿ ಗಿಡ ಹಾಕೊಳ್ಳೋದ್ರಿಂದ, ಅದನ್ನು ದಿನ ಬಂದು ಫೀಲ್ ಮಾಡೋದ್ರಿಂದ, ಬೆಳೀತಾ ಇದೆಯಾ ಬೆಳೆದಿಲ್ವ ಫೀಲ್ ಮಾಡೋದ್ರಿಂದ ಏನೋ ಒಂದು ಮನಸ್ಸಿಗೆ ಖುಷಿ ಆಗುತ್ತೆ. ನಾನು ಆ ಖುಷಿನ ಕಂಡ್ಕೊಂಡಿದ್ದೀನಿ ಆ್ಯಕ್ಚುಲಿ.
ಹಾಗಾಗಿ ಸ್ವಲ್ಪ ನಾನು ಮತ್ತೆ ತುಂಬ ಫ್ಲವರ್ಸ್ ಎಲ್ಲ ಇರೋದನ್ನೆಲ್ಲ ನಾನು ಗಿಡನ ಪ್ರಿಫರೇ ಮಾಡಲ್ಲ. ತುಂಬ ಗ್ರೀನರಿ ಇರೋದು, ನಾವು ಫ್ಲವರ್ ಇರೋದೇ ತುಂಬ ಕಡಿಮೆ ನಮ್ಮನೇಲಿ. ಆ್ಯಕ್ಚುಲಿ ಎಲ್ಲ ಗ್ರೀನರಿ, ಮನಸ್ಸಿಗೆ ಉಲ್ಲಾಸ, ಒಂಥರ ಖುಷಿ ಆಗ್ತಾ ಇರುತ್ತೆ ನಮಗೆ. ಅಪರೂಪಕ್ಕೆ ಯಾವಾಗಲೂ ಗಿಡದ ಜೊತೆನೇ ಇರ್ತೀನಿ ಅಂತ ಅಲ್ಲ, ಅಪರೂಪಕ್ಕಾದ್ರೂ ಏನಾದರೂ ಚಿಕ್ಕ ಪುಟ್ಟದು ಈ ಪ್ಲಾಂಟ್ ಇದನ್ನು ತೆಗೆದು ಅದಕ್ಕೆ ಹಾಕೋದು, ಅಥವಾ ಹೊಸ ಗಿಡಗಳು ಅಥವಾ ಗಿಡಗಳು ಹೋದಾಗ ಬೇರೆ ಗಿಡಗಳು ಹಾಕೋದು, ಒಂಥರ ಖುಷಿ ಸಿಗುತ್ತೆ. ಆ ಖುಷಿಗೋಸ್ಕರನೇ ನಾವು ಮಾಡಬೇಕು. ಆ್ಯಕ್ಚುಲಿ ಎಲ್ಲರಿಗೂ ಅಷ್ಟೇ. ನಾನು ಕೆಲವ್ರಿಗೆ ಹೇಳೋದೇನಂತಂದರೆ, ಏನಾದರೂ ಬೇಜಾರಿದ್ದಾಗ ಅಥವಾ ಜೊತೆಗೆ ಯಾರಿಲ್ಲ ಅಂತ ಅನಿಸಿದಾಗ ಗಿಡಗಳನ್ನ ಬೆಳೆಯೋದ್ರಿಂದ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಅದು ನನ್ನ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಗಿಡಗಳನ್ನ, ಹಂಗಂತೇಳಿ ತುಂಬ ಪ್ಲ್ಯಾನ್ಸ್ ಇದೆ ಅಂತ ಅಲ್ಲ, ಒಂದನ್ನೇ ಒಂದು 3-4 ಕಡೆ ಮಾಡ್ಕೊತೀನಿ. ಅದು ಬೇಬಿ ಪ್ಲ್ಯಾಂಟ್ಸ್ ಅಂತ ಬಂದಾಗೆಲ್ಲ ಹೊಸ ಪ್ಲ್ಯಾಂಟ್ಸ್ ಅಂತ ಏನು ಜಾಸ್ತಿ ತರೋದಿಲ್ಲ. ಈಗ ಒಂದು ಗಿಡದಲ್ಲಿ ಮ್ಯಾಕ್ಸಿಮಮ್ ನಾನು ಒಂದು 4-5 ಕಡೆ ಮಾಡ್ಕೊತೀನಿ. ಇನ್ನೊಂದು ತಂದಿದ್ರೆ ಅದನ್ನೇ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಇದನ್ನು ಒಂದು ಪ್ಲ್ಯಾಂಟ್ ತಂದಿದ್ದೆ, ಇದನ್ನು 4 ಕಡೆ ಹಾಕಿದ್ದೀನಿ. ಅದೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ಬೇಬಿ ಪ್ಲ್ಯಾಂಟ್ ಬರುತ್ತೆ, ಅದನ್ನು ಇನ್ನೂ ಒಂದು 4 ಕಡೆಗೆ ಮಾಡ್ಕೊತೀನಿ. ಆ ಥರ ಕ್ರೇಜ್ ಜಾಸ್ತಿ ನನಗೆ. ಹೊಸದೆಲ್ಲ ತಂದು ಅದನ್ನು ಮೇಂಟೈನ್ ಮಾಡುವಷ್ಟು ಇಲ್ಲ ನನಗೆ. ಸೊ ಹಾಗಾಗಿ ಇರೋದನ್ನೇ 2-3 ಮಾಡಿಕೊಂಡು ಪಾಟ್ನ ಫಿಲ್ ಮಾಡ್ಕೊಳ್ಳೋದು ಏನೋ ಒಂಥರ ಖುಷಿ ಆಗ್ತಿರುತ್ತಲ್ಲ. ಸೊ ಹಾಗಾಗಿ ಮಾಡ್ಕೋತಾ ಇರ್ತೀನಿ. ನಾನು ಹೇರ್ ಆಯಿಲ್ ಬಗ್ಗೆ ತಿಳಿಸೋಣ ಅಂತಿದ್ದೆ. ಈ ಕೆಲಸ ಮುಗಿಯೋದ್ರೊಳಗಡೆ ರಾತ್ರಿ ಆಗೋಯಿತು. ನಾಳೆ ಬೆಳಗ್ಗೆ ಆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೆಲವರು ವೀಡಿಯೋಸಲ್ಲಿ ಕೇಳಿದ್ರಿ, ಮ್ಯಾಮ್ ವೈಟ್ ಹೇರ್ಸ್ ಬಂದರೆ ಅಥವಾ ಡ್ಯಾಂಡ್ರಫ್ ಬಂದರೆ ಏನಾದರೂ ರೆಮಿಡೀಸ್ ಇದೆಯಾ ಅಂತ ಹೇಳಿ. ಅದು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಮೇಡಮ್ ನೀವು? ನಾನು ಯೂಸ್ ಮಾಡ್ತಿರೋ ಆಯಿಲ್ ಬಂದು ಅಮೃತ್ನೋನಿ ರೀಚ್ ರೂಟ್ ಹೇರ್ ಆಯಿಲ್. ನಾನು ವೀಕ್ಲಿ 2 to 3 ಟೈಮ್ಸ್ ಆಯಿಲ್ನ ಅಪ್ಲೈ ಮಾಡ್ಕೊತೀನಿ. ಹಾಕುವಾಗ ಸ್ಕಾಲ್ಪಿಗೆ ಚೆನ್ನಾಗಿ ಅಪ್ಲೈ ಮಾಡ್ತೀನಿ. ಅದು ಆಟೋಮೆಟಿಕಲಿ ಹೇರ್ಗೆಲ್ಲ ಆಗುತ್ತೆ. ನಾವು ಸ್ಕಾಲ್ಪ್ಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ನಾನು ಯೂಸ್ ಮಾಡೋ ಆಯಿಲಲ್ಲಿ ನೀಲಿನಿ ಇರೋದ್ರಿಂದ ಹೇರ್ ಬ್ಲ್ಯಾಕ್ ಆಗುತ್ತೆ, ಜೊತೆಗೆ ಹೇರ್ ಫಾಲ್, ಡ್ಯಾಂಡ್ರಫ್ ಆ ಥರ ಎಲ್ಲ ಏನೋ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗುತ್ತೆ. ಸ್ನಾನಕ್ಕೂ 2 hours ಮುಂಚೆ ಆಯಿಲ್ ಅಪ್ಲೈ ಮಾಡ್ಬೋದು, ಅಥವಾ ಅಪ್ಲೈ ಮಾಡಿ ನೈಟ್ ಔಟ್ ಬಿಡೋದ್ರಿಂದ ಸ್ವಲ್ಪ ಸ್ಟ್ರೆಸ್, ಟೆನ್ಷನ್ಸ್ ಅದೆಲ್ಲ ಇದ್ದರೆ ಸ್ವಲ್ಪ ಫ್ರೀ ಆಗುತ್ತೆ. ಮತ್ತು ಮೋರೋವರ್ ನಿದ್ದೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಆಯಿಲ್ ಆದ್ರೂ 1 ಸಲ 2 ಸಲ ಯೂಸ್ ಮಾಡಿದರೆ ರಿಸಲ್ಟ್ ಸಿಗಲ್ಲ. ಆಲ್ಮೋಸ್ಟ್ 1 month 2 months ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ಗೆ ಯಾವ ರಿಸಲ್ಟ್ ಬೇಕೋ ಅದು ರಿಸಲ್ಟ್ ಸಿಗುತ್ತೆ. ನೀವು ಎಲ್ಲ ಒಂದ್ಸಲ ಈ ಆಯಿಲ್ನ ಟ್ರೈ ಮಾಡಿ ನೋಡಿ. ಇದು ನನ್ನ ಸಜೆಷನ್ ಅಷ್ಟೇ. ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನೋಡಿ ಆಫ್ಟರ್ ವಾಶ್. ಇದು ಪ್ಯೂರ್ಲಿ ಆಯುರ್ವೇದಿಕ್ ಆ್ಯಂಡ್ ಮೆಡಿಕೇಟೆಡ್ ಹೇರ್ ಆಯಿಲ್. ಡ್ಯಾಡಿ ಮಮ್ಮಿ ಹಾಸ್ಪಿಟಲ್ಗೆ ಅಂತ ಊರಿಂದ ಬರ್ತಾ ಇದ್ದಾರೆ. ನಾನು ಅಷ್ಟೊತ್ತಿಗೆ ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದಬೇಕು, ಅವ್ರ ಜೊತೆ ಹೊರಡಬೇಕು. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ ರೆಡಿ ಆಗಿದ್ದೀನಿ. ಇವತ್ತು ಆ್ಯಕ್ಚುಲಿ ಮಮ್ಮಿ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾರೆ. ಈಗ ನಾನು ಅವ್ರನ್ನ ಮೀಟ್ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಮಂಡಿ ನೋವು ಅಂತ ಇದ್ರು ತುಂಬ ಟೈಮಿಂದ. ಹಾಗಾಗಿ ಇಲ್ಲಿ ಡಾಕ್ಟರ್ ಶಂಕರ್ ಹತ್ರ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಮ್ಮನ ಹಾಸ್ಪಿಟ್ಲಿಗೆ. ಡ್ಯಾಡಿ ಮಮ್ಮಿ ಇಬ್ಬರು ಬಂದಿದ್ದಾರೆ. ಇಲ್ಲಿ ನಮ್ಮದು ರೋಡ್ ಬ್ಲಾಕ್ ಆಗಿಬಿಟ್ಟಿದೆ, ಹಾಗಾಗಿ ಈ ಥ್ರೂ ಬರೋಕ್ಕಾಗಲ್ಲ. ಡ್ಯಾಡಿ ಅಲ್ಲಿ ಪಾರ್ಕ್ ಹತ್ರ ನಿಂತಿರ್ತಾರೆ, ನಾವು ಅಲ್ಲಿ ಹೋಗ್ಬಿಟ್ಟು ಇವತ್ತು ಡ್ಯಾಡಿನ ಮೀಟ್ ಆಗಬೇಕು. ನಾನು ನಮ್ಮ ಅಪ್ಪ ಅಮ್ಮನ ನಾನು ನೇಟಿವ್ ಹೋದಾಗ ಪರಿಚಯ ಮಾಡಿಸ್ಬೇಕು ಅಂತ ಇದ್ದೆ. ಬಟ್ ನಾನು ಈ ರೀತಿಯಲ್ಲಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋ ರೀತಿಯಲ್ಲಿ ನಿಮಗೆಲ್ಲ ಪರಿಚಯ ಮಾಡಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಮ್ಯಾಕ್ಸಿಮಮ್ ಆಫ್ ಟೈಮ್ ನಮ್ಮ ಅಪ್ಪ ಅಮ್ಮನ ನನ್ನ ತಂಗಿ ವಿಡಿಯೋದಲ್ಲಿ ತುಂಬಾ ನೋಡಿರ್ತೀರ. ಆದರೂ ನನ್ನ ಚಾನಲಲ್ಲಿ ನಮ್ಮ ಅಪ್ಪ ಅಮ್ಮನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಚೆನ್ನಾಗಿ ಪರಿಚಯ ಮಾಡಿಸ್ತೀನಿ. ಈ ವಿಡಿಯೋದಲ್ಲಿ ಸದ್ಯಕ್ಕೆ ಅಮ್ಮಂಗೆ ಏನು ಹುಷಾರಿಲ್ಲ, ಡಾಕ್ಟ್ರ್ ಏನಂದ್ರು ಅಥವಾ ನೆಕ್ಸ್ಟ್ ಏನು ಮಾಡಿದ್ರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಮ್ಮ ನನಗೆ ಫೋನ್ ಮಾಡಿದಾಗೆಲ್ಲ ನನಗೆ ಕಾಲು ನೋವು ಅನ್ನೋರು. ನಾನು ಅಂದ್ಕೊಂಡೆ ಅಮ್ಮಂಗೆ ಮಂಡಿ ನೋವು ಬಂದಿರ್ಬೋದು ಅಂತ ಹೇಳಿ. ಆದರೆ ಅಮ್ಮಂಗೆ ಮಂಡಿ ನೋವಲ್ಲ ಆ್ಯಕ್ಚುಲಿ ಇದ್ದಿದ್ದು. ಅಮ್ಮ ಎಲ್ಲೋ ಕೆಲಸ ಮಾಡುವಾಗ ಎಟ್ಕೊಂಡು ಅದು ತುಂಬ ಸಣ್ಣದಾಗಿ ಪೇಯ್ನ್ ಆಲ್ಮೋಸ್ಟ್ 1 month ಇತ್ತು. ನೋವನ್ನ ತೋರಿಸೋಣ ಅಂತ ನಾವು ಡಾಕ್ಟರ್ ಶಂಕರ್ ಅವ್ರ ಹತ್ರ ಬಂದ್ವಿ. ಯಾವುದೇ ಪ್ರೊಫೆಷನ್ ಆಗಿರ್ಬೋದು, ಕೆಲವರಂತೂ ಅವ್ರ ತಾಳ್ಮೆನೇ ಕಳ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಗತ್ತು ಗರ್ವದಿಂದ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ಅಂತಲ್ಲ, ಕೆಲವ್ರು ಮಾತ್ರ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾನು ಡಾಕ್ಟರ್ ಶಂಕರ್ನ ನೋಡುವಾಗ ಎಷ್ಟು ಪ್ಲೀಸಿಂಗ್ ಆಗಿದ್ದು ಅಂದರೆ, ಅಷ್ಟು ತಾಳ್ಮೆಯಿಂದ ಅಮ್ಮಂಗೆ ಏನಾಗಿದೆ ಅದಾಗಿದ್ದು ಚಿಕ್ಕ ಪೇನೆ, ಬಟ್ ಅದನ್ನು ಅವ್ರು ಎಷ್ಟು ಡೆಪ್ತಾಗಿ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿ ಏನು ತೊಂದರೆ ಇಲ್ಲ, ಕೆಲವೊಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ, ಆ ಎಕ್ಸಸೈಸ್ ಮಾಡಿ ಹುಷಾರಾಗುತ್ತೆ, ಏನು ಒಂದು 10-15 ಡೇಸಲ್ಲಿ ಹುಷಾರಾಗ್ಬೋದು ಅಂತ ಹೇಳಿದ್ರು ಅವರು. ಅದನ್ನು ಕೇಳೇ ನಮಗೆ ತುಂಬ ಸಮಾಧಾನ ಆಯ್ತು. ಯಾಕಂದರೆ ಅಮ್ಮ ಆಲ್ಮೋಸ್ಟ್ 1 month ಸಫರ್ ಮಾಡ್ತಾಯಿದ್ರು. ಹಾಗೆ ಡ್ಯಾಡಿನೂ ಸಮೇತ ಸ್ವಲ್ಪ ಕೈ ಹತ್ರ ಊದಿತ್ತು ಅಂತ ಹೇಳಿ ತೋರಿಸಿದ್ರು. ಎಕ್ಸ್ರೇ ಮಾಡಿಸ್ಕೊಂಡು ಬನ್ನಿ ಅಂದರು. ಮಾಡಿಸ್ಕೊಂಡು ಬಂದಮೇಲೆ ಅಲ್ಲೂ ನಥಿಂಗ್ ಟು ವರಿ, ಏನು ತೊಂದರೆ ಇಲ್ಲ, ಅದೆಲ್ಲ ಹಾಗಾಗಿ ಆಗ್ತಾ ಇರುತ್ತೆ ಅಂತಂದರು. ಅಮ್ಮಂಗೆ ಸ್ಲಿಪ್ಪರ್ ಬರೆದಿದ್ರು, ಅಮ್ಮ ಸ್ಲಿಪ್ಪರ್ ಎಲ್ಲ ತೊಗೊಂಡ್ರು. ಡಾಕ್ಟರ್ಸ್ದು ಮಾತುಕತೆಲೆ ಅರ್ಧ ರೋಗ ಕಡಿಮೆ ಆದಂಗೆ ಅನಿಸುತ್ತೆ. ಹಾಗೆ ನಮಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು. ಮತ್ತು ನಾನು ಅಮ್ಮ ಅಪ್ಪ ಎಲ್ಲ BP ಚೆಕ್ ಮಾಡಿಸಿದ್ವಿ. ಎಲ್ಲರದ್ದು ನಾರ್ಮಲ್ ಆಗಿತ್ತು. ಬ್ಲಡ್ಸ್ ಎಲ್ಲ ತೊಗೊಂಡು ಹೊರಡುವಾಗ ಅಮ್ಮ ನನಗೊಂದು ಗ್ಲಾಸ್ ಬೇಕು ಅಂದರು. ಅಮ್ಮ ಯಾಕಮ್ಮ ಗ್ಲಾಸ್ ಅಂತ ಕೇಳಿದೆ. ನನಗೆ ವೀಡಿಯೋಸ್ ಯಾವುದು ಕಾಣಲ್ಲ ಅಂತಂದರು. ಯೂಶ್ವಲಿ ಪೇಪರ್ಸ್ದು ಅಕ್ಷರಗಳು ಕಾಣಲ್ಲ ಅಂತ ಹೇಳ್ತಾರೆ. ನಮ್ಮಮ್ಮ ನಿಂದು ನಾನು ಪೂಜಂದು ಎಲ್ಲ ವೀಡಿಯೋ ನೋಡಬೇಕು, ಹಾಗಾಗಿ ನನಗೇನು ಕಾಣಲ್ಲ, ಒಂದು ಗ್ಲಾಸ್ ಬೇಕು ಅಂದರು. ಸೊ ಹಾಗಾಗಿ ಡಾಕ್ಟರ್ ಶಿವಪ್ರಸಾದ್ ಹತ್ರ ಹೋದ್ವಿ. ಡಾಕ್ಟರ್ ಶಿವಪ್ರಸಾದ್ ಅವರು ಎಲ್ಲ ಟೆಸ್ಟನ್ನು ಮಾಡಿದರು. ಯಾವುದೇ ರೀತಿ ನರ್ವ್ಸ್ ಎಲ್ಲ ವೀಕ್ ಆಗಿಲ್ಲ. ಒಂದು ಏಜ್ ಆಗಿದೆ ಅಲ್ಲ, ಸೊ ಹಾಗಾಗಿ ಚಿಕ್ಕ ಪುಟ್ಟದೆಲ್ಲ ಕಾಣೋದಿಲ್ಲ. ಅಮ್ಮಂಗೆ ಯಾವ ಥರದ ಲೆನ್ಸ್ ಬೇಕು ಅಂತ ಸಜೆಸ್ಟ್
ಮಾಡಿದ್ರು. ಆ ಸಜೆಷನ್ ಪ್ರಕಾರನೇ ಅದಕ್ಕೆ ಲೆನ್ಸಿಗೆ ತಕ್ಕಂತೆ ಫ್ರೇಮ್ ಬೇಕಲ್ಲ, ಫ್ರೇಮ್ನ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದ್ವಿ. ಅಮ್ಮಂಗೆ ಖುಷಿ ಆಯಿತು, ಯಾಕಂದರೆ ನಾನು ಇವಾಗ ವೀಡಿಯೋಸ್ ನೋಡ್ಬೋದು ಅಂತ. ನಾನು ವೀಡಿಯೋಸ್ ಅಂತ ತಮಾಷೆಗೆ ಹೇಳಿದ್ದು. ಚಿಕ್ಕ ಪುಟ್ಟ ಅಕ್ಷರಗಳು, ವಸ್ತುಗಳು ಅಥವಾ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ತೋರಿಸ್ಕೊಳ್ಳೋದು ಒಳ್ಳೇದಲ್ವಾ, ಹಾಗಾಗಿ ತೋರಿಸ್ಕೊಂಡು ಲೆನ್ಸ್ ತೊಗೊಂಡು ಬಂದ್ವಿ. ಅಪ್ಪ ಅಮ್ಮಂಗೆ ವಯಸ್ಸಾಗ್ತಿದೆ ಅಂದಂಗೆ ಮಕ್ಕಳುಗಳು ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಕರ್ತವ್ಯ ಅಲ್ವಾ. ಹಾಗಂತ ಅಪ್ಪ ಅಮ್ಮ ನಮ್ಮನ್ನೇ ಡಿಪೆಂಡ್ ಆಗಿರ್ತಾರೆ ಅಂತ ಅಲ್ಲ, ಅವ್ರ ಜೊತೆ ಇದ್ರೇ ಸಮಾಧಾನ ಅಷ್ಟೇ. ಆ ಸಮಾಧಾನನೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಹಾಗೆ ಸ್ವಲ್ಪ ದಿನಸಿ ಸಾಮಾನು ತೊಗೊಳೋಣ ಅಂತ ರಿಲಯನ್ಸ್ ಮಾರ್ಟಿಗೆ ಬಂದ್ವಿ. ಏನೇನು ಬೇಕು ಅಮ್ಮಂಗೆ ಬರೀ ದಿನಸಿ ಸಾಮಾನು, ಬೇಳೆ, ಕಾಳುಗಳು ಅಂಥದ್ದೆಲ್ಲ ಬೇಕು ಅಂತ ಇದ್ರು. ಅದನ್ನು ಮಾತ್ರ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿ ಅಲ್ಲಿಂದ ನಾವು ಹೋಟೆಲಿಗೆ ಹೊರಟ್ವಿ. ಬಿಲ್ಲಿಂಗಲ್ಲಿ ಅರ್ಧ ಥಿಂಗ್ಸು ಸುಮಿತದೇ ಆಗ್ಬಿಟ್ಟಿತ್ತು. ಆ ಸಾಸು, ಈ ಚಿಪ್ಸು, ಅದು ಇದು ಅಂತೇಳಿ ಪಪ್ಪ ಆಲ್ಮೋಸ್ಟ್ ಅದನ್ನು ಮ್ಯಾಕ್ಸಿಮಮ್ ರಿಜೆಕ್ಟ್ ಮಾಡಿದ್ರು. ಯಾವುದೆಲ್ಲ ಬೇಕು ಅದನ್ನು 3 ಜನಕ್ಕೂ ತೊಗೊಂಡ್ರು, ಯಾಕಂದರೆ ಒಬ್ರಿಗೆ ತೊಗೊಂಡ್ರೆ ಕಷ್ಟ ಅಂತೇಳಿ 3 ಜನಕ್ಕೂ ತೊಗೊಂಡ್ರು. ನಾವು ರಿಲಯನ್ಸ್ ಸ್ಮಾರ್ಟ್ ಬಜಾರಿಗೆ ಬರೋದು ತುಂಬಾ ಕಡಿಮೆ. ನಾವು ಹೋಗಿದ್ದು ಹಾಸ್ಪಿಟಲ್ಸ್ದು ಆಸುಪಾಸಲ್ಲಿ ಇತ್ತಲ್ಲ ಅಂತ ಹೋಗಿದ್ವಿ. ಬಟ್ ಹೋಗಿದ್ದಕ್ಕೂ ಎಲ್ಲದರಲ್ಲೂ ಪರ್ಸೆಂಟೇಜ್ ಕಡಿಮೆ ಇತ್ತು, ಏನೋ ಡಿಸ್ಕೌಂಟ್ಸು, ಆಫರ್ಸ್ ಎಲ್ಲ ಇತ್ತು ಅಂತ ಹೇಳಿದರು. ಹಾಗಾಗಿ ಚೆನ್ನಾಗಿತ್ತು. ಏನಾದರೂ ವಿಸಿಟ್ ಮಾಡೋದಿದ್ರೆ ವಿಸಿಟ್ ಮಾಡಿ. ಅಷ್ಟಿತ್ತು ಅಂತ ಹೋಟೆಲ್ಗೆ ಹೋದರೆ ಹೋಟೆಲ್ ಫ್ರೀ ಆಗಿರುತ್ತೆ ಅಂದ್ಕೊಂಡ್ವಿ, ಯಾಕಂದರೆ ನಾವು ಹೋಗಿದ್ದ ಟೈಮೇ ಎಡ್ವರ್ಟ್ ಟೈಮ್ ಆಗಿತ್ತು. ಫ್ರೀ ಆಗಿರುತ್ತೆ ಅಂದ್ಕೊಂಡ್ವಿ. ಅಲ್ಲಿ ನೋಡಿದರೆ ತುಂಬ ರಶ್ ಇತ್ತು. ಆ ರಶ್ ನೋಡೇ ಅಂದ್ಕೊಂಡೆ, ಏನು ಎಲ್ಲ ಮನೆ ಫುಡ್ಡೇ ತಿನ್ನಬೇಕು, ಹೆಲ್ದಿ ಫುಡ್ ತಿನ್ನಬೇಕು ಅಂತ ಹೇಳ್ತಾರೆ, ಇಷ್ಟು ಕ್ಯೂ ಇದೆಯಲ್ಲ ಅಂತ ಯೋಚನೆ ಮಾಡಿದೆ. ಆಮೇಲೆ ಗೊತ್ತಾಯಿತು ಯಾಕಷ್ಟು ರಶ್ ಇತ್ತು ಅಂತಂದರೆ ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಬರೋರೆಲ್ಲ ಇದ್ರಲ್ಲ, ಸೊ ಹಾಗಾಗಿ ವಿಸಿಟರ್ಸ್ ಜಾಸ್ತಿ ಇದ್ರು ಅಂತ ಅಂದರು. ಯಾವಾಗಲೂ ಹೆಲ್ತಿ ಫುಡ್ಡೇ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಬೇಕು. ಪನ್ನೀರ್ ಮಂಚೂರಿ, ಗೋಬಿ ಮಂಚೂರಿ ಮತ್ತು ಮಗನಿಗೆ ನೂಡಲ್ಸು, ಏನು ಡ್ಯಾಡಿ ಮಮ್ಮಿ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಆರ್ಡರ್ ಮಾಡಿರೋದ್ರಲ್ಲಿ ಪನ್ನೀರ್ ಮಂಚೂರಿ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿತ್ತು. ಅಪ್ಪ ಅಮ್ಮ ಊರಿಂದ ಬಂದರೆ ಮ್ಯಾಕ್ಸಿಮಮ್ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತಾರೆ, ಯಾಕಂದರೆ ದಿನ ಬರೋಕ್ಕಾಗಲ್ಲ ಅಂತ ಹೇಳಿ ಬಂದಾಗ ಏನೇನು ಕೆಲಸ ಇರುತ್ತೆ ಒಂದು ಲಿಸ್ಟ್ ಹಾಕೊಂಡು ಬಂದ್ಬಿಡ್ತಾರೆ. ಆ ಕೆಲಸ ಎಲ್ಲ ಮುಗಿಸೋದ್ರೊಳಗಡೆ ಆಲ್ಮೋಸ್ಟ್ ಸಂಜೆನೇ ಆಗಿರುತ್ತೆ. ತುಂಬ ಲೇಟ್ ಆದರೆ ಉಳಿದುಬಿಟ್ಟು ಬೆಳಗ್ಗೆ ಹೋಗ್ತಾರೆ, ಇಲ್ಲ ಅಂದರೆ ಸಂಜೆ ಹೋಗ್ಬೋದು ಅಂತ ಅನಿಸಿದ್ರೆ ಅವರು ಆವಾಗನೇ ಹೊರಡ್ತಾರೆ. ನಾವು ಬಂದಿದ್ದ ಕೆಲಸ ಎಲ್ಲ ಮುಗೀತು, ಹಾಗಾಗಿ ಇವಾಗ ನಾವು ಹೊರಡ್ತಾ ಇದ್ದೀವಿ. ನನ್ನನ್ನು ಡ್ಯಾಡಿ ಡ್ರಾಪ್ ಆಗಿಬಿಟ್ಟು ಇವಾಗ ಅವರು ಊರಿಗೆ ಹೊರಡ್ತಾರೆ. ಅವರು ಉಳಿಯೋದೇ ಆದರೆ ತೋಟಕ್ಕೆ ರಜೆ ಇದ್ದಾಗ ಅಷ್ಟೇ ಉಳಿತಾರೆ. ನಮ್ಮ ಸೈಡ್ ತೋಟಕ್ಕೆ ಮಂಡೇ ರಜೆ ಇದೆ, ಹಾಗಾಗಿ ಆ ಟೈಮಲ್ಲಿ ಉಳಿತಾರೆ. ಕೆಲವರು ನಾನ್ ವೆಜ್ ವಿಡಿಯೋಸ್ ಬೇಕು ಅಂತ ಕೇಳ್ತಾ ಇದ್ದೀರಾ. ನಾನ್ ವೆಜ್ ವಿಡಿಯೋಸ್ನು ಕೂಡ ಮಾಡ್ತೀನಿ. ತುಂಬ ಜನ ಕೇಳಿದ್ದೀರಾ ನಿಮ್ಮ ಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡಿಸಿ ಅಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಶ್ಯೂರ್ ನನ್ನ ಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ದೊಡ್ಡವನ್ನ ಮತ್ತು ಚಿಕ್ಕವಳನ್ನ. ನಿಮ್ಮ ಮಗ ಯಾವ ಕ್ಲಾಸು, ನಿಮ್ಮ ಮಗ ಏನು ಓದ್ತಿದ್ದಾನೆ, ಅಥವಾ ನಿಮ್ಮ ಮಗನಿಗೆ ಎಷ್ಟು ವರ್ಷ, ನಿಮ್ಮ ಮಗನ ಹೆಸರೇನು, ನಿಮ್ಮ ಮಗಳದು, ಸೊ ಇಬ್ಬರದು ಇಂಟ್ರಡಕ್ಷನ್ ಕೇಳಿದ್ದೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮಕ್ಕಳು ಇಂಟ್ರಡಕ್ಷನ್ಸ್ ಕೊಡ್ತೀನಿ. ಇಬ್ಬರದು ಹೇಗೆಲ್ಲ ಆಡ್ತಾರೆ, ಹೇಗೆಲ್ಲ ಗಲಾಟೆ ಮಾಡ್ತಾರೆ, ಅದೆಲ್ಲ ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹೋಪ್ ನಾನು ಮಾಡ್ತಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಿದೆ ಅನ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.